ಅನ್ಕೋಬೋದು, ನಮ್ಗೆ ಎಲ್ಲಿ ಟೈಮ್ ಇದೆ ಮೆಡಿಟೇಷನ್ ಮಾಡೋಕ್ಕೆ ಅಂತ. ಎಲ್ಲರಿಗೂ 24 ಗಂಟೆನೇ ಇರೋದು, ಎಲ್ಲರಿಗೂ 7 ದಿನನೇ ವಾರದಲ್ಲಿ ಇರೋದು, ಎಲ್ಲರಿಗೂ 30 ದಿನನೇ ತಿಂಗಳಲ್ಲಿ ಇರೋದು. ನಮ್ಮಿಂದ ವಾತಾವರಣ ಬದಲಾಗತ್ತಾ ಅಥವಾ ವಾತಾವರಣದಿಂದ ನಮ್ಮಲ್ಲಿರೋ ಬದಲಾವಣೆಗಳು ಕಾಣಿಸುತ್ತಾ ಅಂತ? ಎಕ್ಸ್ಪೀರಿಯನ್ಸ್ ಮಾಡೋಕ್ಕೋಸ್ಕರ ಬದುಕಬೇಕಾ, ಇಂಪ್ರೆಸ್ ಮಾಡೋಕ್ಕೋಸ್ಕರ ಬರಬೇಕಾ ಅಂತ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸಂತೋಷ್ ಸರ್. ಹಿಂದಿನ ಸಂಚಿಕೆಯಲ್ಲಿ ನಿಮ್ಮ ವ್ಯಕ್ತಿ ಪರಿಚಯವಾಯಿತು. ಮುಂದುವರೆದ ಭಾಗವಾಗಿ ಈ ಮೂರ್ತತೆ ಮತ್ತು ಅಮೂರ್ತತೆ ಮಧ್ಯೆ ಮನುಷ್ಯ ತನ್ನನ್ನು ತಾನು ಹೇಗೆ ಗುರುತಿಸ್ಕೊಳ್ಬೇಕು ಅಂತ ಹೇಳ್ತೀರಾ ನೀವು? ಮೂರ್ತತೆ ಮತ್ತು ಅಮೂರ್ತತೆ ಈ ಒಂದೇ ನಾಣ್ಯದ 2 ಭಾಗ ಇದ್ದಂಗೆ. ಹೇಗೆ, ಈಗ ಒಬ್ಬ ಸೂರ್ಯನ ಚಿತ್ರ ನಮಗಿರುತ್ತೆ. ನಾವು ಹುಟ್ಟಾರೆ ಯಾವಾಗಲೂ ಅನ್ಕೋತೀವಿ ಬೆಳಗಾಯಿತು ಅಂದರೆ ಸೂರ್ಯನ ದರ್ಶನ ಮಾಡೋದು. ಸೂರ್ಯನಿಗೆ ಒಂದು ಬಣ್ಣ ಇದೆ, ಸೂರ್ಯನಿಗೆ ಒಂದು ಆಕಾರ ಇದೆ. ಆದರೆ ಸೂರ್ಯ ಕೊಡುವಂಥ ಅನುಭವ ಅಂದರೆ ಸೂರ್ಯನ ಶಾಖ ಇರ್ಬೋದು, ಸೂರ್ಯನ ಒಂದು ಆಹ್ಲಾದಕರವಾದ ಒಂಥರ ಒಂದು ವಾಮ್ತ್ ಅಂತೇನು ಹೇಳ್ತೀವಲ್ಲ, ಒಂಥರ ಬೆಚ್ಚನೆಗಿನ ಅನುಭವ, ಅದು ಅಮೂರ್ತತೆಯ ಸಂಕೇತ. ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ, ನೀವು ಎಷ್ಟು ಅಮೂರ್ತವಾಗಿ ಯೋಚನೆ ಮಾಡಿದ್ರೂ ಅದಕ್ಕೆ ಮೂರ್ತತೆಯ ರೂಪ ಸಂತೃಪ್ತಿ ಕೊಡುತ್ತೆ. ಹಾಗೆಯೇ ಮೂರ್ತತೆಯಿಂದ ಅಮೂರ್ತತೆಗೆ ಹೋಗ್ಬೋದು ಅಥವಾ ಅಮೂರ್ತತೆಯಿಂದ ಮೂರ್ತತೆಗೆ ಬರ್ಬೋದು. ಎರಡೂ ಸಹ ಸಮತೋಲನದಿಂದ ಬರಬೇಕು. ಒಬ್ಬ ವ್ಯಕ್ತಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಯಾವತ್ತು ತನಕ ನೀವೇನು ಮಾಡ್ತೀರಾ ಅದು ಅನುಭವಿಸ್ಕೊಂಡು ಮಾಡೋದಿಲ್ಲ, ಅದಕ್ಕೆ ಮೂರ್ತತೆ ಮಾತ್ರನೇ ಅರ್ಥ ಆಗೋದಿಲ್ಲ. ಈ ಜಗತ್ತೇ ನೋಡೋ ಜಗತ್ತು, ಆದರೆ ಅನುಭವಿಸೋಂಥ ಜಗತ್ತಾಗಬೇಕು, ಅನುಭವಿಸೋಂಥ ವ್ಯಕ್ತಿ ನೀನಾಗಬೇಕು ಅಂತ. ನಿಮ್ಮ ಮಾತನ್ನು ಬರೀ ನಾನು ಕೇಳಿಸ್ಕೊಂಡ್ರೆ ಆಗಲ್ಲ, ಆದರೆ ಅದರಿಂದ ನನಗೊಂದು ಅನುಭವ ಸಿಗಬೇಕು. ಅಥವಾ ನೀನು ಎಷ್ಟು ಭಾವನಾತ್ಮಕತೆ ಅಂತೀವಲ್ಲ ನಮ್ಮ ಎಮೋಷನ್ಸ್, ಇವೆಲ್ಲ ಅಮೂರ್ತತೆಯ ಸಂಕೇತ ಅಂತ ಹೇಳ್ಬೋದು ನಾನು. ಈಗ ನಾನು ನಗು ಹೆಂಗಿದೆ ಅಂತ ಅಂದರೆ ಯಾವ ರೀತಿ ಹೇಳ್ತೀರಾ, ಅದು ಅಮೂರ್ತತೆಯ ಒಂದು ಸಂಕೇತ. ನಾವು ಎಷ್ಟೋ ಮಾತುಗಳು ಹೇಳ್ತಾ ಇರ್ತೀವಿ. ಅದಕ್ಕೆ ಆನಂದ ಬಾಷ್ಪ ಅಂತ ಒಂದು ಪದ ಇದೆ. ಅಳೋದಕ್ಕೂ ಆನಂದ ಬಾಷ್ಪಕ್ಕೂ ಏನು ವ್ಯತ್ಯಾಸ ಅಂತ ಅಂದರೆ, ಆನಂದ ಬಾಷ್ಪ ಚುಮ್ಮುತ್ತಂತೆ, ಕಣ್ಣು ಒಂಥರ ಹೊಳಪಲ್ಲಿ ಚುಮ್ಮುತ್ತಂತೆ. ಅದೇ ಕಣ್ಣೀರು ಹರಿಯುತ್ತೆ ಅಥವಾ ಜಲಧಾರಿಯಾಗಿ ಕೆಳಗೆ ಬೀಳುತ್ತೆ ಅಂತ. ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಯಾವುದು ಅಮೂರ್ತತೆ ಯಾವುದು ಮೂರ್ತತೆ ಅಂತ. ಸೊ ನನ್ನ ಪ್ರಕಾರ ನಾನು ಯಾವಾಗ ಹೇಳ್ತೀನಿ, ನಾವು ಒಬ್ಬ ವ್ಯಕ್ತಿ ನಾನು ಹೀಗಿರಬೇಕು ಅಥವಾ ನಾನು ಹಂಗಾಗಬೇಕು, ನಾನು ಸೌಕಾರ ಆಗಬೇಕು, ಅಥವಾ ನಾನೊಬ್ಬ ಎಲ್ಲರೂ ಆಳುವಂಥ ಒಬ್ಬ ದೊರೆ ಆಗಬೇಕು, ಅಥವಾ ನಾನು ಏನೇ ಕೆಲಸ ಮಾಡೋದು ಅದನ್ನು ಗುರುತಿಸ್ಬೇಕು ಅಂತ ಅಂದ್ಕೊಳ್ತೀವಿ. ಅದು ಏನಂದರೆ ಅದಕ್ಕೊಂದು ಸ್ಟ್ಯಾಂಪ್, ಅದಕ್ಕೆ ಒಂದು ರೆಕಗ್ನಿಷನ್ ಸಿಗಬೇಕು ಅಂತ ಅಂದ್ಕೊಳ್ತೀವಿ. ಇವೆಲ್ಲ ಮೂರ್ತತೆಯ ಸಂಕೇತ ಅಲ್ವಾ? ನಮ್ಗೆ ಯಾವಾಗಲೂ ನಮಗೊಂದು ಹೆಸರು ಕೊಡಬೇಕು. ಮತ್ತು ನಾವು ಜೀವನದಲ್ಲಿ ಯಾವಾಗಲೂ ಅಂತ ಅನ್ಕೋತಿರ್ತೀವಿ, ವ್ಯಕ್ತಿನ ಬರೀ ಒಬ್ಬ ಮನುಷ್ಯನಾಗಿ ನೋಡ್ತೀಯೋ, ವ್ಯಕ್ತಿ ಇರುವಂಥ ಸ್ಥಾನದಲ್ಲಿ ನೋಡ್ತೀಯೋ ಅನ್ನೋದ್ರ ಮೇಲೆ ಮೂರ್ತತೆ ಅಮೂರ್ತತೆ ನಿರ್ಧಾರ ಆಗುತ್ತೆ. ನಾನು ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ಅವಳು ಡೋಂಟ್ ಸಿ ಪೀಪಲ್ ವಿತ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ನಾನು ಒಬ್ಬ ವಾಚ್ಮ್ಯಾನ್ ನೋಡ್ತಾನೆ, ಅವನು ಸರ್ ನಮಸ್ಕಾರ ಅಂತ ನಿಮ್ಗೆ ಹೇಳ್ತಾನೆ. ನಾವು ಒಳಗೆ ಹೋಗಿ ನಾವು ನಮಸ್ಕಾರ ಮಾಡೋದು ನಮ್ಮ ಬಾಸ್ಗೆ. ನನಗೆ ಗೊತ್ತಿರೋಂಗೆ ಆ ವಾಚ್ಮ್ಯಾನ್ ಇರೋಂಥ ಜ್ಞಾನ, ಅವನ ಕೆಲಸಕ್ಕೆ ಬೇಕಾಗಿರುವಂಥ ಜ್ಞಾನ ಅವನಲ್ಲಿದೆ. ಅದೇ ರೀತಿ ಒಬ್ಬ ಬಾಸ್ಗೆ ಅವನಿಗೆ ಹಾಕಿರುವಂಥ ಜ್ಞಾನ ಇದೆ. ಎರಡಕ್ಕೂ ಅದರದೇ ಆದ ಜಾಗದಲ್ಲಿ ಅದರ ಸಂತೃಪ್ತಿನ ಹೊಂದ್ತಾ ಇದೆ. ಸೊ ಮೂರ್ತತೆ ಮತ್ತು ಅಮೂರ್ತತೆ ಎರಡೂ ಮುಖ್ಯ. ಅದೆರಡು ಮಿಸ್ಪ್ಲೇಸ್ ಆಗಬಾರ್ದು ಅಷ್ಟೇ. ಒಬ್ಬ ವ್ಯಕ್ತಿ ಬೆಳಿಬೇಕು ಅಂದರೆ ಅವನಿಗೆ ಅನುಭವಗಳು ಮುಖ್ಯ. ಹಾಗೆ ಅನುಭವಕ್ಕೆ ತಕ್ಕಂತೆ ಅವನು ಅದನ್ನು ಎಕ್ಸಿಕ್ಯೂಟ್ ಮಾಡೋದು. ಈಗ ನಾನು ಎಷ್ಟೇ ಬುದ್ಧಿವಂತ ಆಗಿರ್ಬೋದು, ಆ ಬುದ್ಧಿವಂತಿಕೆಯ ಮೂರ್ತತೆ ಪಡಲಿಲ್ಲ ಅಂದರೆ ನಿಮಗೆ ಉಪಯೋಗನೇ ಇಲ್ಲ. ಸೊ ಎಷ್ಟೇ ಜ್ಞಾನ, ಅದಕ್ಕೆ ನಮ್ಗೆ ಯಾವಾಗಲೂ ಸ್ಕೂಲಲ್ಲಿ ಎಕ್ಸಾಮ್ ಮಾಡ್ತಾರೆ, ನೀನು ಎಷ್ಟು ಕಲ್ತಿದ್ಯಾ ಅಂತ. ನಾನು ಯಾವಾಗಲೂ ಅನ್ಕೋತಾ ಇದ್ದೆ, ಇವಾಗ ನಾವು ಹೋಗ್ಬೇಕಾರೆ ನಿಮ್ಗೊಂದು ಅನಿಸುತ್ತೆ, ನಿಮ್ಗೆ ಗೊತ್ತಿರ್ಬೋದು, ನಾವೆಲ್ಲ ಹೋಗ್ಬೇಕಾದ್ರೆ ಈಗ ಒಂದು ಸ್ಕ್ಯಾನರ್ ಅಂತ ಇರ್ತಾರೆ, ಮೆಟಲ್ ಸ್ಕ್ಯಾನರ್ ಇರ್ತಾರೆ, ಮೆಟಲ್ ಡಿಟೆಕ್ಟರ್ಸ್ ಇರುತ್ತೆ. ಮೆಟ್ರೋಗೆ ಹೋಗ್ಬೇಕಾರೆ ನೀವೇನಾದರೂ ಎತ್ಕೊಂಡು ಹೋಗ್ತಾ ಇದ್ದೀರಾ, ಏನಾರ ಇದೆಯಾ ಹಾಗೆ ಅಂತ. ನನಗೂ ಅನಿಸುತ್ತೆ ಕಾಲೇಜ್ಗಳಲ್ಲಿ ಒಂದು ಮೆಟಲ್ ಡಿಟೆಕ್ಟರ್ ಹಾಕಬೇಕು ಅಂತ. ಯಾಕೆ ಗೊತ್ತಾ, ಈ ಒಳಗೆ ಹೋದಾಗ ಎಷ್ಟು ಜ್ಞಾನ ಇತ್ತು, ಆಚೆ ಬರ್ಬೇಕಾದ್ರೆ ಎಷ್ಟು ಜ್ಞಾನ ಸಂಪಾದನೆ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಅದು ನಿಜವಾಗ್ಲೂ ಮೂರ್ತತೆ. ಈಗ ನೋಡಿ, ನಾನು ನನ್ನನ್ನು ಮೂರ್ತಿಗತವಾಗಿ ನೋಡಬೇಕು ಅಂದರೆ ಐ ಆಮ್ ಎ ಐಕಾನ್ ಅಂತೀವಿ. ಅದಕ್ಕೆ ಮೂರ್ತತೆ ಅನ್ನೋದು ಒಂದು ಐಕಾನ್ ಅಷ್ಟೇ. ಆದರೆ ಜ್ಞಾನ ಅನ್ನೋದು ನಿಮ್ಮ ನಿಜವಾದ, ಅದಕ್ಕೆ ನಾನು ಬಾಯಿ ಬಿಟ್ಟರೆ ಬಣ್ಗೇರು ಅಂತ ಒಂದು ಮಾತಿದೆ ಕನ್ನಡದಲ್ಲಿ. ನೋಡೋಕ್ಕೆ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣ್ತಾರೆ, ಸುಂದರವಾಗಿ ಕಾಣ್ತಾರೆ, ಆದರೆ ಅವರ ಮಾತಲ್ಲಿ, ಅವರ ಅನುಭವದಲ್ಲಿ ಆ ಸೌಂದರ್ಯ ಹೆಚ್ಚುತ್ತೆ. ನನ್ನ ಪ್ರಕಾರ ಅದು ತುಂಬಾ ಮುಖ್ಯ. ಅದಕ್ಕೆ ವ್ಯಕ್ತಿತ್ವದ ಚಿತ್ರಣ ಯಾವಾಗ ಆಗುತ್ತೆ ಗೊತ್ತಾ, ನಿನ್ನ ಮೂರ್ತತೆ ಮತ್ತು ಅಮೂರ್ತತೆಯ ಎರಡೂ ಭಾಗಗಳು ಸಮತೋಲನದಲ್ಲಿದ್ದಾಗ ಅದು ಹಾಗೆ ಆಗುತ್ತೆ. ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಪ್ರಶ್ನೆ ಹುಟ್ಟುತ್ತೆ, ಏನಂದರೆ ನಮ್ಮಿಂದ ವಾತಾವರಣ ಬದಲಾಗತ್ತಾ
ಅಥವಾ ವಾತಾವರಣದಿಂದ ನಮ್ಮಲ್ಲಿರೋ ಬದಲಾವಣೆಗಳು ಕಾಣಿಸುತ್ತಾ ಅಂತ ನೀವೇನು ಹೇಳ್ತೀರಾ ಸರ್? ನೀವು ಯೋಚನೆ ಮಾಡ್ತಾ ಬನ್ನಿ, ಮಕ್ಕಳಿದ್ದಾಗ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಹೇಳೋರು, ನೋಡೋ ಅವ್ನು ಅವನ ಜೊತೆ ಸೇರ್ಕೋಬೇಡ, ಇವನ ಜೊತೆ ಸೇರಬೇಡ, ಇವನ ಜೊತೆ ಸೇರಿದ್ರೆ ಸರಿ ಇಲ್ಲ, ನೀನು ಅವನ ಜೊತೆ ತುಂಬ ತಿರುಗಾಡಬೇಡ, ತುಂಬ ಜಾಸ್ತಿ ಫ್ರೆಂಡ್ಸ್ ಮಾಡ್ಕೋಬೇಡ ಅಂತ ಹೇಳ್ತಾರೆ. ನಾವು ಮಕ್ಕಳನ್ನ ಹೆಂಗೆ ನೋಡ್ಕೋತೀವಿ ಅಂತ ನಮ್ಮ ವಾತಾವರಣದಲ್ಲಿ ಶುರುವಾಗುವಂತಹ ಒಂದು ವೈವಿಧ್ಯತೆ ಏನು ಅಂತಂದರೆ, ನಾವು ಯಾವಾಗಲೂ ಅಷ್ಟೇ ಅದು ಶುರುವಾಗಿದೆ. ನಿಮ್ಮ ಮಕ್ಕಳಿಂದ ಹೇಳ್ತಾ ಬರ್ತೀವಿ, ನೀವು ಎಂಥ ವಾತಾವರಣದಲ್ಲಿ ಬೆಳಿತೀಯ ನೀನು ಅಂಥವನಾಗ್ಬಿಡ್ತೀಯಾ ಅಂತ. ನನಗೆ ಗೊತ್ತಿರೋ ಪ್ರಕಾರ ಒಬ್ಬ ವ್ಯಕ್ತಿಗೆ ನೀನು ಎಂಥ ವಾತಾವರಣದಲ್ಲ ಇರು, ನಿನ್ನ ವ್ಯಕ್ತಿಗತವಾದ ಮನಸ್ಸು ದೃಢವಾಗಿದ್ದರೆ, ನಿನ್ನ ಬಾಡಿ ಮೈಂಡ್ ಸೋಲ್ ಅಲೈನ್ಮೆಂಟಲ್ಲಿ ಇದ್ದರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಆದರೆ ಅದು ನಿಜವಾಗ್ಲೂ ನಿಮ್ಮ ಅನುಭವದಿಂದನೂ ಬರುತ್ತೆ. ಅಂದರೆ ಪ್ರಬುದ್ಧತೆ ಅನ್ನೋದು ಹುಟ್ಟತಾನೆ ಬರಲ್ವಲ್ಲ. ಅದಕ್ಕೆ ಯಾವಾಗಲೂ ನಮ್ಮ ಪೇರೆಂಟ್ಸ್ ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತಾರೆ, ಅವ್ರ ಜೊತೆ ಸೇರಬೇಡ, ಇವ್ರ ಜೊತೆ ಸೇರಬೇಡ ಅಂತ. ನನಗೆ ತುಂಬ ಅನ್ಯಾಯ ಅನಿಸ್ತಾ ಇತ್ತು ನನಗೆ ಗೊತ್ತಿರೋಗೆ. ಬಟ್ ಗ್ರೀಕಲ್ಲಿ ಒಂದು ಸೇಯಿಂಗ್ ಇದೆ, ಶೋ ಮಿ ಯುವರ್ ಫ್ರೆಂಡ್ಸ್, ಐ ಟೆಲ್ ಯು ಹೂ ಯು ಆರ್ ಅಂತ. ನಿಮ್ಮ ಮಿತ್ರರು ಯಾರು ಅಂತ ಹೇಳಿದ್ರೆ ನೀನು ಎಂಥವನು ಅಂತ ನನಗೆ ಗೊತ್ತಾಗತ್ತೆ ಅಂತ. ಹಾಗೇನೆ ಇನ್ನೊಂದು ಇದೆ, ನೀವು 5 ಜನ ವ್ಯಕ್ತಿಗಳನ್ನ ಯಾರು ದಿನನಿತ್ಯ ನೀವು ಮೀಟ್ ಮಾಡ್ತೀರಾ, ನೀವು ಅವರದಂಥ 5 ಅಂಶಗಳು ನಿಮ್ಮೊಳಗೆ ಸೇರ್ಕೊಂಡ್ಬಿಡುತ್ತಂತೆ. ಗೊತ್ತಿಲ್ಲದಂಗೆ ಹಂಗೆ ಆಗ್ತಾ ಇರುತ್ತೆ. ಅದು ಯಾಕೆ ಅಂತಂದರೆ ಅದು ಸರ್ವೇ ಸಾಮಾನ್ಯ. ನಾವು ಅಷ್ಟೇ, ನಮ್ಮಮ್ಮ ಏನಿದ್ರು ನಾವು ಮಲ್ಕೋಬೇಕಾದ್ರೆ ನಮ್ಮ ಅಪ್ಪ ಹೆಂಗೆ ಮಲ್ಕೋತಾರೆ ಹಂಗೆ ಮಲ್ಕೊಳ್ತೀವಿ. ಮಕ್ಕಳು ಯಾವಾಗಲೂ ಅವ್ರ ಅಪ್ಪ ಅಮ್ಮ ಏನು ಮಾಡ್ತಾರೆ, ಅನುಕರಣೆಯಿಂದ ಕಳೆಯೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಪೇರೆಂಟ್ಸ್ ಯಾವಾಗಲೂ ಹೇಳ್ತಾ ಇರ್ತಾರೆ, ನೀವು ಸ್ವಲ್ಪ ಒಳ್ಳೆಯವ್ರ ಜೊತೆ ಸೇರು. ಅದರಿಂದ ಅದು ಮಟ್ಟ 12 ಇಯರ್ಸ್ ಅಂತ ಹೇಳ್ತೀವಿ, ಸೈಕಾಲಜಿಕಲ್ ಹೇಳುತ್ತೆ. 12 ಇಯರ್ಸ್ ತನಕ ಮಕ್ಕಳು ಏನು ನೋಡುತ್ತವೋ ಏನು ಕೇಳುತ್ತವೋ ಹಾಗೆ ಮಾಡ್ತವೆ. ಆಫ್ಟರ್ 12 ಇಯರ್ಸ್ ಅವ್ರದ್ದೇ ಆದ ಇಷ್ಟ ಕಷ್ಟಗಳು ಗೊತ್ತಾಗ್ತಾ ಬರುತ್ತಂತೆ. ನಾನು ಯಾವಾಗಲೂ ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ನಾನು ಈ ಟೈಮ್ಸ್ ಆಫ್ ಇಂಡಿಯಾದಲ್ಲಿ NIE ಅಂತ ನ್ಯೂಸ್ ಪೇಪರ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆಗ ನನ್ನ ಕೆಲಸ ಏನು ಅಂತಂದರೆ ಆರ್ಟ್ ಕನ್ಸಲ್ಟೆಂಟ್. ನಾನು ಒಂದೊಂದು ಸ್ಕೂಲ್ಗೆ ಹೋಗ್ಬಿಟ್ಟು ಈ ಒಂದು ಯಾವುದೇ ರೀತಿಯಾದ ಈ ಎಕ್ಸಿಬಿಷನ್ ಇರ್ಬೋದು ಅಥವಾ ಒಂದು ಫಿಲಮ್ ಇರ್ಬೋದು, ಅದು ನೋಡಿದ್ರೆ ಎಜುಕೇಷನಲ್ಲಿ ಹೆಂಗೆ ಹೆಲ್ಪ್ ಆಗುತ್ತೆ ಅಂತ ಒಂದು ಲೆಕ್ಚರ್ ಕೊಡೋಂಥ ಅವಕಾಶ ನನಗೆ. ಒಂದು ಕ್ಲಾಸ್ ಆ ಥರ ಒಂದೊಂದು ಕ್ಲಾಸ್ಗೆ ಒಂಥರ ಅದು ಇಲ್ಲ, ನ್ಯೂಸ್ ಪೇಪರ್ ಓದಿದ್ರೆ ನಿಮ್ಗೆ ಇದೆಲ್ಲ ಗೊತ್ತಾಗುತ್ತೆ ಅಂತ. ಅಲ್ಲಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಒಬ್ಬ ಹುಡುಗನಿಗೆ 1ನೇ ಕ್ಲಾಸಲ್ಲಿ ಏನಾಗಬೇಕು ಅಂತಂದರೆ 5th ಒಳಗೆ ಇರೋ ಮಕ್ಕಳು ಏನಾಗಬೇಕು ಅಂದರೆ ನಾನು ಪೊಲೀಸ್ ಆಗಬೇಕು, ಟೀಚರ್ ಆಗಬೇಕು ಅಂತಾರೆ. ನಿಮ್ಗೆ ಏನಾದರೂ ಗೊತ್ತಾ ಯಾಕೆ ಪೊಲೀಸು ಅಥವಾ ಟೀಚರ್ ಆಗಬೇಕು ಅಂತಾರೆ ಅಂದರೆ, ಎರಡೂ ಕೆಲಸದಲ್ಲೂ ಯಾರನ್ನಾರು ಹೊಡಿಬೋದಂತೆ. ಯಾಕೆಂದರೆ ಮಕ್ಕಳಿಗೆ ಹೊಡೆದು ಅಭ್ಯಾಸ ಮಾಡಿಬಿಟ್ಟಿರ್ತಾರೆ. ಅಂದರೆ ಕಂಟ್ರೋಲ್ ಆಗಬೇಕು ಅಂತ ಇರುತ್ತಂತೆ. ಸ್ವಲ್ಪ ಪ್ರಬುದ್ಧತೆ ಬರುತ್ತೆ. ಪ್ರಬುದ್ಧತೆ ಅಂದರೆ ಮಿಡಲ್ ಸ್ಕೂಲ್, ಅದು ಹೈಸ್ಕೂಲ್ಗೆ ಬಂದ ತಕ್ಷಣ ಏನಪ್ಪ ನೀನೇನಾಗಬೇಕಪ್ಪ ಅಂದರೆ ಇಂಜಿನಿಯರು, ಡಾಕ್ಟರ್, ಏನೋ ಒಂದು ಸ್ವಲ್ಪ ಪೈಲಟ್ ಅಂದರೆ ಸ್ವಲ್ಪ ಚೆನ್ನಾಗಿ ಕಾಣೋ ಅಂಥದ್ದು ಮತ್ತು ಒಳ್ಳೆ ಸಂಪಾದನೆ ಮಾಡೋ ಅಂಥದ್ದು. ನಿಜವಾದ ರಿಯಲೈಸೇಷನ್ 10ನೇ ಕ್ಲಾಸಲ್ಲಿ ಆಗಿರುತ್ತೆ. ಅವ್ರನ್ನ ಹೋಗ್ಬಿಟ್ಟು ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಲ್ಲ ರಿಸಲ್ಟ್ ಬರಲಿ ಹೇಳ್ತೀವಿ ಅಂದರೆ ಅವ್ರಿಗೆ ಅದು ಹೇಳ್ದಲ್ಲ, ಈ ಹೇಳಿದ ವಾತಾವರಣ ಅಂತ. ಈ ವಾತಾವರಣದಿಂದನೇ ಪೊಲೀಸು ಟೀಚರ್ ಬಂದಿದ್ದು. ಆಮೇಲೆ ಈ ವಾತಾವರಣದಿಂದನೇ ಇಂಜಿನಿಯರ್ ಅಂಕಲ್ ಆಂಟಿ ಟಾಕ್ಸ್ ಅಂತೀನಿ ನಾನು ಯಾವಾಗಲೂ. ತುಂಬ ಜನ ಎಜುಕೇಷನ್ ಸಿಸ್ಟಮ್ ಹೆಂಗಾಗ್ತಿದೆ ಅಂತಂದರೆ, ಅವ್ರು ಹೇಳಿದ್ರು ಅಂತ ಇವ್ನು ಹೇಳಿದ್ರು ಅಂತ ಅವ್ರು ಮಾಡಿದ್ರು, ಕೊನೆಯಲ್ಲಿ ಏನು ಮಾಡ್ತಿದ್ರೆ ಅವ್ರಿಗೆ ಗೊತ್ತಿಲ್ಲ, ಮಾಡ್ತಾಯಿದ್ದಾರೆ ಒಟ್ಟಿನಲ್ಲಿ. ಆ ಥರ ತುಂಬ ಅನುಭವಗಳು ನನಗಾಗಿದೆ. ನಂಗೆ ಗೊತ್ತಿರೋ ಪ್ರಕಾರ ವ್ಯಕ್ತಿ ಯಾವಾಗಲೂ ಅವನು ಏನು ಮಾಡ್ತಾನೆ ಅನ್ನೋದು, ಏನು ಮಾಡಬೇಕು ಅಂತ ಅವನು ಅನಿಸ್ಬಿಟ್ರೆ ವಾತಾವರಣ ನಿಮ್ಗೆ ಏನೂ ಮಾಡೋಕ್ಕಾಗಲ್ಲ. ಯಾವತ್ತೂ ಅಷ್ಟೇ ಒಬ್ಬ ವ್ಯಕ್ತಿ ಬೆಳೆಯೋದು ಯಾವಾಗ ಅಂತಂದರೆ ಅವನೇನು ಅಂತ ಗೊತ್ತಾಗಬೇಕು, ಆವಾಗ ವಾತಾವರಣ ಏನು ಅಂತ ಗೊತ್ತಾಗುತ್ತೆ. ನಮ್ಮ ತಪ್ಪೇನಾಗ್ತಿದೆ ಅಂದರೆ ನಾವು ವಾತಾವರಣ ಹೆಂಗಿದೆ ಅದ್ರ ಪ್ರಕಾರ ನಾವು ಬದಲಾಗ್ತಾ ಇದ್ದೀವಿ. ವ್ಯಕ್ತಿಗೆ ಅವನ ಬಗ್ಗೆ ಏನು ಗೊತ್ತಿಲ್ಲ ಅಂತ ಚೆನ್ನಾಗಿ ಗೊತ್ತಾಗ್ಬಿಟ್ರೆ, ಅವ್ನಿಗೆ ಏನು ಬೇಕು ಬೇಡ ಅನ್ನೋದು ಗೊತ್ತಾಗ್ಬಿಟ್ರೆ ವಾತಾವರಣ ಈಸಿಯಾಗಿ ಬದಲಾಯಿಸ್ಬೋದು. ಅಥವಾ ಯಾವುದೇ ವಾತಾವರಣ ಅವ್ನಿಗೇನು ಮಾಡೋಕ್ಕಾಗೋದಿಲ್ಲ. ಆ ರೀತಿ ನನಗನ್ಸುತ್ತೆ ಒಬ್ಬ ವ್ಯಕ್ತಿ ಯಾವಾಗ ಏನೇ ಮಾಡಿದ್ರು ಅವನಿಗೆ ಅದು ಖುಷಿ ಕೊಡ್ತಾ ಇದೆಯಾ. ನಾನೊಂದು ಮಾತು ಹೇಳ್ತಾ ಇದ್ದೆ ನಿಮಗೆ, ಇಫ್ ಯು ಆರ್ ಹ್ಯಾಪಿ, ವರ್ಲ್ಡ್ ಈಸ್ ಹ್ಯಾಪಿ. ಇಫ್ ಯು ಥಿಂಕ್ ದಟ್ ಯು ಹ್ಯಾವ್ ಟು ಮೇಕ್ ದ ವರ್ಲ್ಡ್ ಹ್ಯಾಪಿ, ಯು ವಿಲ್ ಬಿ ದ ಸ್ಯಾಡೆಸ್ಟ್ ಪರ್ಸನ್. ಯಾವಾಗಲೂ ಅಷ್ಟೇ ನಾವು ಯಾವಾಗ ಅನ್ಕೋತಿರ್ತೀವೋ ಇವ್ರು ನೋಡ್ತಾ ಇದ್ದಾರೆ, ನಾನು ಅದಕ್ಕೆ ಅವ್ರು ಖುಷಿ ಕೊಡೋಂಗೆ ಏನಾರ ಮಾಡಬೇಕು. ಇಂಪ್ರೆಷನ್ ಅಂತೀವಲ್ಲ ನಾವು, ಇಂಪ್ರೆಸ್ ಮಾಡೋಕ್ಕೋಸ್ಕರ ಬದುಕೋದು ಅಂತ. ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೋಸ್ಕರ ಬದುಕಬೇಕಾ, ಇಂಪ್ರೆಸ್ ಮಾಡೋಕ್ಕೋಸ್ಕರ ಬರಬೇಕಾ ಅಂತ. ನೀವು ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಂತ. ಟು ಇಂಪ್ರೆಸ್ ಸಂಬಡಿ, ಫಸ್ಟ್ ಯು ಶುಡ್ ಇಂಪ್ರೆಸ್ ಯುವರ್ ಸೆಲ್ಫ್. ನೀನೇನು ಮಾಡ್ತೀಯ ನಿನಗೆ ಅದು ನಿಜವಾಗ್ಲೂ ಅದಕ್ಕೊಂಥರ ನಿಂಗೆ ಖುಷಿ ಕೊಡಬೇಕು. ಅಥವಾ ನಿಂಗೆ ಖುಷಿ ಅನ್ನೋದಕ್ಕಿಂತ ನಿನಗೆ ಅದ್ರಲ್ಲಿ ಯಾವುದು ಕೆಟ್ಟದು ಅಂತ ನಿನಗೆ ಅನ್ನಿಸ್ಬಾರ್ದು. ಜಗತ್ತಲ್ಲಿ ಕೆಟ್ಟದು ಒಳ್ಳೇದು ಅಂತ ಏನೂ ಇಲ್ಲ. ನನಗೆ ಗೊತ್ತಿರೋ ಇವಾಗ ಏನಾಗ್ಬಿಟ್ಟಿದೆ ಅಂದರೆ, 10 ವರ್ಷದಿಂದ ಯಾವ್ದು ಕೆಟ್ಟದಿತ್ತು ಅದು ಇವತ್ತೆಲ್ಲ ಓಕೆ ಚಲ್ತಾ ಹೇ ಅಂತ ಆಗಿದೆ. ನಿಮ್ಗೆ ನೋಡಿರ್ಬೋದು, ನೀವು ನನಗೆ 90s to 2000 ಒಳಗೆ ನೀವು ನೋಡ್ತಾ ಇದ್ರೆ ಒಂದು ಬೆಂಗಳೂರಿನಲ್ಲಿ ಎಷ್ಟು ಪಬ್ಬು ಬಾರ್ ಇತ್ತು ನಿಮಗೆ.
ಅದು ನೋಡಿ ಇವಾಗ ನಿಮ್ಮ ವಾತಾವರಣ ಅದೆಲ್ಲ ಓಕೆ, ಇಟ್ಸ್ ಕಾಮನ್. ಪಬ್ ಇಸ್ ಅ ಫ್ಯಾಮಿಲಿ ಗ್ಯಾದರಿಂಗ್ ಅಂತ ನಂಗೆ ಆಗ್ಬಿಟ್ಟಿದೆ. ಪ್ರಾಬಬಲಿ ಐ ಫೀಲ್ ಎನ್ವಿರಾನ್ಮೆಂಟ್ ಈಸ್ ಆಲ್ ಅಬೌಟ್ ರಿಫ್ಲೆಕ್ಷನ್ ಆಫ್ ಯುವರ್ ಓನ್ ಪರ್ಸ್ನಾಲಿಟಿ ಅಲ್ವಾ? ನಿಮ್ಮ ವ್ಯಕ್ತಿತ್ವದ ಪ್ರತಿಬಿಂಬವೇ ನಿಮ್ಮ ವಾತಾವರಣನ ಹೊರತು ವಾತಾವರಣ ಯಾವತ್ತೂ ನಿಮಗೆ ನೀವೇ ವಾತಾವರಣ ಮಾಡಿರೋದು. ಸೊ ಈ ವಾತಾವರಣದಲ್ಲಿ ಮತ್ತೆ ವ್ಯಕ್ತಿಗಳ ಪರಿಚಯ ಇರ್ಬೋದು. ಈಗ ನೋಡಿ ಮೆಡಿಟೇಷನ್ ಅಂತ ಇರ್ಬೋದು, ಸತ್ಸಂಗ ಸಜ್ಜನ ಸವಾಸ ಸವಿಜೇನು ಸವೆದಂತೆ ಅಂತ ಹೇಳಿಬಿಟ್ಟಿದ್ದಾರೆ. ಹಾಗೆ ನಾವು ಅಷ್ಟೇ ಸತ್ಸಂಗಕ್ಕೆ ಹೋಗೋದು ಅಥವಾ ಈ ಥರ ಒಂದು ಮೆಡಿಟೇಷನ್ ಸೆಂಟರ್ಸ್ಗೆ ಹೋಗೋದ್ರಿಂದ ನಿಮಗೆ, ನಾನು ಯಾವಾಗಲೂ ಹೇಳ್ತೀನಿ, ಮಾತುಗಳಿರುವಂಥ ಅರ್ಥ ನಿಮಗೆ ನಿಜವಾದ ಅರ್ಥ ಸಿಗೋದು ಯಾವ ಗೊತ್ತಾ? ಸೈಲೆನ್ಸಲ್ಲಿ, ನಿಶಬ್ದತೆಯಲ್ಲಿ ನಿಜವಾದ ನಿಮ್ಮ ಅರ್ಥನ ತಿಳ್ಕೊಬೇಕು ಅಂದರೆ ನೀವು ಮೆಡಿಟೇಷನ್ ಮಾಡಬೇಕು. ಅನ್ಕೋಬೋದು, ನಮ್ಗೆ ಎಲ್ಲಿ ಟೈಮ್ ಇದೆ ಮೆಡಿಟೇಷನ್ ಮಾಡೋಕ್ಕೆ ಅಂತ. ಎಲ್ಲರಿಗೂ 24 ಗಂಟೆನೇ ಇರೋದು, ಎಲ್ಲರಿಗೂ 7 ದಿನನೇ ವಾರದಲ್ಲಿರೋದು, ಎಲ್ಲರಿಗೂ 30 ದಿನನೇ ತಿಂಗಳಲ್ಲಿರೋದು. ಆದರೆ ನೀವು ಅದಕ್ಕೋಸ್ಕರ ಕಾಲಾವಕಾಶ ಮಾಡ್ಕೋಬೇಕು. ನೋಡಿ, PMC ಚಾನಲ್ ಬಂದಿರೋದು ಕಾರಣ ಏನು? ಅವರು ಆ ಮೆಡಿಟೇಷನ್ ಅನ್ನೋದನ್ನ ಜನಕ್ಕೂ ತಲುಪಿಸಿದ್ದಾರೆ. ಅದು ತುಂಬ ಒಳ್ಳೆ ಕೆಲಸ ಆ್ಯಕ್ಚುಲಿ ಹೇಳಬೇಕಂತಂದರೆ. ಈಗ ವಾತಾವರಣ ಅದೇ ಈ ಒಂದು ನಾನು ನಿಜವಾಗ್ಲೂ ಮೆಡಿಟೇಷನ್ ಸೆಂಟರ್ಗೆ ಹೋದರೆ ಆ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಅನುಭವನೇ ಒಂಥರ ಅಮೂರ್ತತೆ. ಅದು ಹೇಳಿದ್ರೆ ಅಮೂರ್ತತೆಗೆ ಹೋಗೋಂಥದ್ದು ಇರ್ಬೋದು. ನಿಜವಾಗ್ಲೂ ನನಗನ್ಸುತ್ತೆ ಇಂಥ ಮೆಡಿಟೇಟರ್ಸ್ ಜೊತೆ ನಾವು ಇದೀವಲ್ಲ, ಅಷ್ಟೊಂದು ಜನ ಮೆಡಿಟೇಟರ್ಸ್ ನನ್ನ ಮಾತು ಕೇಳ್ತಾ ಇದ್ದಲ್ಲ, ಅದು ನನ್ನ ಸೌಭಾಗ್ಯ ಅಂತ ಅಂದ್ಕೊಳ್ತೀನಿ. ಸರ್, ಜೀವನ ಶೈಲಿಯಲ್ಲಿ ದಿನಚರಿ ಎಷ್ಟು ಮುಖ್ಯ ಅಂತ ಹೇಳ್ತೀರಾ? ಆ್ಯಕ್ಚುಲಿ ದಿನಚರಿ ಒಬ್ಬ ವ್ಯಕ್ತಿನ ರೂಪಿಸುವಂಥ ಮೂಲ ಮಾರ್ಗ. ನೀವು ಸ್ಕೂಲಲ್ಲಿ ಇದ್ದಾಗ ನಿಮಗೆ ಟೈಮ್ ಟೇಬಲ್ ಇರ್ತಾಯಿತ್ತು. ನೀನು 9 ಗಂಟೆಗೆ ಸ್ಕೂಲ್ ಬೆಲ್ ರಿಂಗ್ ಆಗುತ್ತೆ, ನೀನು ಸ್ಕೂಲ್ಗೆ ಹೋಗ್ತಾ ಇದ್ದೆ. ನೀನು ಅದೇ ಕೆಲ್ಸಕ್ಕೆ ಹೋದ ತಕ್ಷಣ ಅದೊಂದು ಟೈಮ್ ಇರುತ್ತೆ, ಲಾಗಿನ್ ಲಾಗೌಟ್ ಆಗೋದು ಅಥವಾ ಪಂಚ್ ಔಟ್ ಆಗೋದು. ನನಗೆ ಅದಕ್ಕೆ ರೇಗಿಸ್ತಾರೆ ಯಾರೋ 2 punch 1 lunch ಕೆಲಸ ಮುಗೀತು ಅಂತ. ಬಟ್ ನನಗೆ ಗೊತ್ತಿರೋ ಪ್ರಕಾರ ನೀವು ಅದು ಯಾರೋ ಕೊಟ್ಟಿರೋ ದಿನಚರಿ, ನೀವು ನಿಮಗೋಸ್ಕರನೇ ಹಾಕೊಂಡಿರೋಂಥ ದಿನಚರಿ ಇದೆಯಾ? ತುಂಬ ಜನಕ್ಕೆ ಇರೋದಿಲ್ಲ ನನ್ನ ಪ್ರಕಾರ. ನನ್ನ ನಿಜ ನನಗೆ ವ್ಯಕ್ತಿಗತವಾಗಿ ಅನಿಸುತ್ತೆ, ನಾನು ತುಂಬಾ ಕಟ್ಟುನಿಟ್ಟಿಂದ ನನ್ನದೇ ಒಂದು ದಿನಚರಿನ ನಾನು ಎಲ್ಲರಿಗೂ ತುಂಬಾ ಪ್ರೌಡಾಗಿ ಹೇಳ್ಕೊಳ್ತೀನಿ. ನಾನು ಏನೇ ಆದ್ರೂ 7:30 8 ನಾನು ತಿಂಡಿ ತಿಂತೀನಿ. ನಾನು ಫಿಸಿಕಲಿ ಮೆಂಟಲಿ ಯು ಶುಡ್ ಮೇಕ್ ಒಂದು ದಿನಚರಿ ಮಾಡಲೇಬೇಕು. ನಿಮ್ಮ ವ್ಯಕ್ತಿಗತವಾಗಿ ಬೆಳಿಬೇಕು ಅಂತಂದರೆ ನಿಮ್ಗೊಂದು ದಿನಚರಿ ಇರಲೇಬೇಕು. ಒಂದಿಷ್ಟು ವಾಕ್ ಮಾಡ್ತೀನಾ, ಜಾಗ್ ಮಾಡ್ತೀನಾ, ಅದಕ್ಕೆ ಸಮಥಿಂಗ್ ಫಾರ್ ಒಂದು ಮೈಂಡ್ಗೋಸ್ಕರ ಏನು ಮಾಡ್ತಾಯಿದ್ದೀರಾ, ಸೋಲ್ಗೋಸ್ಕರ ಏನು ಮಾಡ್ತಾಯಿದ್ದೀರಾ, ಫಿಸಿಕಲ್ ಸ್ಟೆಬಿಲಿಟಿ ಆಫ್ ಬಾಡಿಗೋಸ್ಕರ ಏನು ಮಾಡ್ತಾ ಇದ್ದೀರಾ, ಈ 3ಕ್ಕೂ ದಿನಚರಿ ಹಾಕೋಬೇಕು ನೀವು. ಅಂದರೆ ಮೆಂಟಲ್ ಡೆವಲಪ್ಮೆಂಟ್ಗೋಸ್ಕರ ನೀವೇನು ದಿನಚರಿ ಹಾಕ್ಕೊಂಡಿದ್ದೀರಾ, ಫಿಸಿಕಲ್ ಡೆವಲಪ್ಮೆಂಟ್ಗೋಸ್ಕರ ಏನು ಮಾಡ್ಕೊಂಡಿದ್ದೀರಾ. ಸೊ ಬಾಡಿ ಮೈಂಡ್ ಸೋಲ್ ಈ 3ಕ್ಕೂ ನಿಮ್ಮ 3 ದಿನಚರಿಗಳು ಇರಲೇಬೇಕು. ಆತ್ಮಶುದ್ಧಿಗೋಸ್ಕರನೇ ನೀವು ಈ ಮೆಡಿಟೇಷನ್ ಮಾಡೋದು, ದೇಹ ಶುದ್ಧಿಗೋಸ್ಕರ ಎಕ್ಸಸೈಸ್ ಮಾಡೋದು ಅಲ್ವಾ. ಫಿಸಿಕಲ್ ಶುದ್ಧಿಗೋಸ್ಕರ ಏನು ಮಾಡ್ತೀವಿ, ಜಾಗಿಂಗು ಅದು ಇದೆಲ್ಲ ಮಾಡ್ತೀವಿ ಅಲ್ವಾ. ಸೊ ಅದಕ್ಕನ್ಸುತ್ತೆ ನನ್ನ ಪ್ರಕಾರ ನೀವು ಈ 3ಕ್ಕೂ ಒಂದು ದಿನಚರಿನ ಇಟ್ಕೊಳ್ಳೇಬೇಕು. ಆವಾಗಲೇ ಮಾತ್ರ ನೀವು ವ್ಯಕ್ತಿಯಾಗಿ ಬೆಳಿತೀರಾ ಅಂತ ನಾನು ಅನ್ಕೊತೀನಿ. ವಿ ಆರ್ ಫೆಡ್ ವಿತ್ ಇನ್ಫಾರ್ಮೇಷನ್ ಬಟ್ ನಾಟ್ ನಾಲೆಡ್ಜ್. ನಾವು ತುಂಬ ಇನ್ಫಾರ್ಮೇಷನ್ ತುಂಬ ಈಸಿ. ನೀವು ಅದಕ್ಕೆ ನಾವೇನಾಗ್ತದೆ, ಈಗ ಏನಾಗ್ತದೆ ದಿನಚರಿ ಹೆಂಗೆ ಬದಲಾಗ್ತಿರುತ್ತೆ ಗೊತ್ತಾ? ಸೋಷಿಯಲ್ ಇನ್ಫ್ಲೂಯೆನ್ಸರ್ ಏನು ಸೋಷಿಯಲ್ ಮೀಡಿಯಲ್ಲಿ ಹೇಳ್ತಾರೆ ಅವನ ಥರ ದಿನಚರಿ ಆಗ್ಬಿಡುತ್ತೆ. ಸಡನ್ನಾಗಿ 30 ಸೆಕೆಂಡ್ಗೊಂದು ನೋಡಿ ಈ ಕೈನ ಹಿಂಗೆ ಆಡಿಸಿ ಅದು ಮಾಡಿ ಇದು ಮಾಡಿ ಏನೋ ಮಾಡ್ತಾರೆ. ಇನ್ನೂ ಇದೊಂದು ಹಣ್ಣು ತಿನ್ನಿ ಅಂತಾರೆ, ತಿರ್ಗಿ ಹಂಗಾಗ್ಬಿಡ್ತೀವಿ. ನೋಡಿ, ದಯವಿಟ್ಟು ನೋಡಿ, ಎಲ್ರಿಗೂ ಎಲ್ಲ ಒಂದೇ ಥರ ಆಗೋದಿಲ್ಲ. ನೀವು ವ್ಯಕ್ತಿಯಾಗಿ ನೀವೇನು ಮಾಡಬೇಕು ಅಂತ ನಿಮ್ಮ ಗುರಿ ಏನು ಅಂತ ಅದ್ರ ಪ್ರಕಾರ ನಿಮ್ಮ ದಿನಚರಿಗಳನ್ನ ಮಾಡ್ಕೋಬೇಕು ಹೊರತು ಯು ಆರ್ ನಾಟ್ ಗುಂಪಲ್ ಗೋವಿಂದ ಅಲ್ಲ. ನೀವು ಬರೀ ಗೋವಿಂದನೇ ಆಗಬೇಕು, ಅದು ತಿರುಪತಿ ಮೇಲೆ ಇರೋನೇ ಆಗಬೇಕು ಅಂತ. ನನಗೆ ಯಾವಾಗಲೂ ಕನ್ನಡದಲ್ಲಿ ಒಳ್ಳೆ ಮಾತುಗಳಾಗಿ ಲೆಕ್ಕ ಹಾಕ್ಕೊಂಡ್ರೆ ನಾವೇನು ಮಾತಾಡ್ತೀವಲ್ಲ ಅದ್ರಲ್ಲಿ ತುಂಬ ಒಳ್ಳೆ ಹಾಸ್ಯಾಸ್ಪದವಾಗಿ ನಮ್ಮ ಜೀವನ ಅರ್ಥ ಮಾಡ್ಕೋ. ಅದಕ್ಕೆ ನೀವು ಮೊದಲು ನಿಮ್ಮನ್ನು ನೋಡೋಂಥ ಜನಗಳು ನಗೋದು ಜಾಸ್ತಿ ಆಗೋದಕ್ಕಿಂತ ನೀನು ನಿನ್ನಲ್ಲಿ ಮಾಡ್ತಿರೋ ತಪ್ಪುಗಳನ್ನ ನಕ್ಕಿ ಅದನ್ನು ಸರಿ ಮಾಡ್ಕೊಳ್ಳೋಂಥ ರೂಪಗೊಳಿಸ್ಕೊಂಡ್ರೆ ದಿನಚರಿನ ಫಸ್ಟು ಬದಲಾಯಿಸಬೇಕು ಅಂತ ಅನ್ಕೊತೀನಿ. ಸರ್, ಇಷ್ಟೊತ್ತು ನಾವು ಮೂರ್ತತೆ, ಅಮೂರ್ತತೆ, ದಿನಚರಿ ಮತ್ತು ವಾತಾವರಣದ ಬಗ್ಗೆ ಮಾತಾಡಿದ್ವಿ. ಈ 3ನ್ನು ಸೇರಿ ಏನಾದರೂ ಹೇಳೋಕ್ಕಾಗತ್ತಾ? ಏನಾದರೂ ಹೇಳೋದಿದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಕಡೆಯದಾಗಿ? ನನಗನ್ಸುತ್ತೆ ನೋಡಿ, ನಾನೊಂದು ಮಾತು ಹೇಳ್ತಾ ಇದ್ದೆ, ಯಾವುದು ನಿಜ ಯಾವುದು ಸುಳ್ಳು, ಯಾವುದು ಸುಳ್ಳು ಯಾವುದು ನಿಜ, ಇವೆರಡನ್ನೂ ನಿಜ ಮಾಡೋಕ್ಕೆ ಒಂದೇ ಒಂದು ಅಸ್ತ್ರ ಅಂದರೆ ತನ್ನಂಬಿಕೆ ಅಂತ. ನೀನು ನಿನ್ನನ್ನು ನಂಬಿದ್ರೆ ಜಗತ್ತು ನಿನ್ನನ್ನು ನಂಬುತ್ತೆ ಅಂತ. ನೀನು ಜಗತ್ತನ್ನ ನಂಬಿ ನಿನ್ನನ್ನು ಮರೆತರೆ ಜಗತ್ತು ನಿನ್ನ ಮರೆಯುತ್ತೆ ಅಂತ. ಸೊ ನೀನು ನಿನ್ನ ಜಗತ್ತಿನ ಕರ್ತೃ ನೀನೇ. ಸರ್, ಇಷ್ಟೊಂದು ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ನನಗೂ ಅಷ್ಟೇ ಕಾರ್ತಿಕ್. ನನಗೆ ಅನಿಸುತ್ತೆ ನಾನು ಮಾತಾಡ್ತಾ ನನಗೆ ಒಂದು ಅನುಭವ ಆಗುತ್ತೆ. ಇಷ್ಟೆಲ್ಲ ಅವಕಾಶ ಕೊಟ್ಟಿದ್ದ PMC ಚಾನಲ್ಗೆ ಮತ್ತು ಎಲ್ಲ ವೀಕ್ಷಕರಿಗೂ ನಾನು ಧನ್ಯವಾದನ ಅರ್ಪಿಸ್ತೀನಿ. ಧನ್ಯವಾದ.
PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.